ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಆದಮೇಲೆ ಎಲ್ಲರೂ ನಾಮಿನೇಟ್ ಆಗಿದ್ರು. ನೇರವಾಗಿ ನಾಮಿನೇಟ್ ಆಗಿರುವ ಮೈಕಲ್ ಅವ್ರನ್ನ ಹೊರತುಪಡಿಸಿ ಇವರ ಕ್ಯಾಪ್ಟನ್ ಆಗಿರುವಂತಹ ನಮ್ರತಾ ಅವ್ರಿಗೆ ಒಂದು ಅವಕಾಶ ಕೊಟ್ಟಂತಹ ಬಿಗ್ ಬಾಸ್ ಏನಪ್ಪಾ ಅಂದ್ರೆ, ಯಾರಾದ್ರೂ ಒಬ್ಬರನ್ನ ಸೇವ್ ಮಾಡಬೇಕು ನಾಮಿನೇಷನ್ ಇಂದ ಅಂತಂದಾಗ ಎಲ್ಲರೂ ವಿನಯ್ ಅವ್ರನ್ನ ಸೇವ್ ಮಾಡ್ತಾರೇನೋ ಅಂತ ಅನ್ಕೊಂಡಿದ್ವಿ. ಆದ್ರೆ ನಮ್ರತಾ ಅವರು ಸೇವ್ ಮಾಡಿದ್ದು ಪ್ರತಾಪ್ ಅವ್ರನ್ನ. ಸೊ ಅದಕ್ಕೆ ಜನ ಏನೆಲ್ಲ ಹೇಳ್ತಾ ಇದ್ದಾರೆ, ಏನೆಲ್ಲ ಕಮೆಂಟ್ಸ್ ಹಾಕಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಹೋಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಕಮೆಂಟ್: ಕಳೆದ ವಾರ ಕ್ಯಾಪ್ಟನ್ ಆಗೋಕೆ ಪ್ರತಾಪ್ ಕಾರಣ ಎಂದು ಇವತ್ತು ಆತನನ್ನ ನಾಮಿನೇಷನ್ ಇಂದ ಸೇವ್ ಮಾಡಿದ್ದಾರೆ ನಮ್ರತಾ. ಹೌದು, ಹೋದ್ವಾರ ಏನು ನಮ್ರತಾ ಅವ್ರ ಕ್ಯಾಪ್ಟನ್ ಏನಾದ್ರು, ಕ್ಯಾಪ್ಟನ್ ಆಗೋದಕ್ಕೆ ಒಂದ್ ರೀತಿಲಿ ಕಾರಣ ಪ್ರತಾಪ್ ಅವ್ರು ಸಹ ಆಗಿದ್ರು. ಸೊ ಎಲ್ಲೋ ಒಂದ್ ಕಡೆ ನಮ್ರತಾ ಅವ್ರ ಕ್ಯಾಪ್ಟನ್ ಕಾರಣ ಆಗಿರುವಂತಹ ಪ್ರತಾಪ್ ಅವ್ರನ್ನ ಈ ವಾರ ನಾಮಿನೇಷನ್ ಸೇವ್ ಮಾಡಿದಾರಲ್ಲ ನಮ್ರತಾ ಅವರು, ಖುಷಿ ಪಡೋ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಕಮೆಂಟು: ಈ ವಾರ ಮನೆಯಿಂದ ಹೋಗಲು ಯಾರೇ ಹೋದ್ರು ನಾಮಿನೇಟ್ ಆಗಿದ್ರು ಸಹ ಬೇಜಾರಾಗ್ತಿತ್ತು. ಕಾರಣ ಹತ್ತತ್ರ ಫಿನಾಲೆ ಇರೋದ್ರಿಂದ. ಆದ್ರೆ ನಮ್ರತಾ ಅವರು ಸೇವ್ ಮಾಡಿರೋ ಕಾರಣ ಏನೇ ಆಗಿದ್ರು ಸಹ ಸೇವ್ ಆಗಿದ್ದಾರೆ, ಖುಷಿ ಪಡೋ ವಿಚಾರ. ಅಂದ್ರೆ ಪ್ರತಾಪ್ ಅವ್ರು ಸೇವ್ ಆಗಿರೋದಕ್ಕೆ ಅವ್ರಿಗೆ ಖುಷಿ ಆಗ್ತಿದೆಯಂತೆ. ಅಂಡ್ ನೆಕ್ಸ್ಟ್ ಕಮೆಂಟ್: ಹೌದು, ಇಷ್ಟಾದರೂ ಕೃತಜ್ಞತೆ ಸಲ್ಲಿಸಬೇಕು. ಅವಳು ಯಾಕಂದ್ರೆ ಉತ್ತಮ ಮತ್ತೆ ಕಿಚ್ಚನ ಚಪ್ಪಾಳೆ ಇವಾಗ ಕ್ಯಾಪ್ಟನ್ ಎಲ್ಲ ಸಿಕ್ಕಿರೋದು ಪ್ರತಾಪ್ ಇಂದ. ಅಂದ್ರೆ ಇನ್ನು ನಮ್ರತಾ ಅವ್ರಿಗೆ ಹೋದ್ವಾ ಒಂದ್ಸರ್ತಿ ಪ್ರತಾಪ್ ಅವ್ರ ಟೀಮಲ್ಲಿ ಆಡ್ಬೇಕಾದ್ರೆ ನಮ್ರತಾ ಅವ್ರಿಗೆ ಉತ್ತಮ ಸಿಕ್ತು, ಹಾಗೆ ಕಿಚ್ಚನ ಚಪ್ಪಾಳೆಯೂ ಸಿಕ್ತು. ಸೊ ಇವೆರಡೂ ಸಿಗೋದಕ್ಕೆ ಪ್ರತಾಪ್ ಅವ್ರ ಕಾರಣ ಆಗಿದ್ರು. ಅದಲ್ದೇನೆ ನಮ್ರತಾ ಅವರ ದೊಡ್ಡ ಆಸೆ, ಮನೆಯವ್ರೆಲ್ರಿಗೂ ಆಸೆ ಇರುತ್ತೆ ಕ್ಯಾಪ್ಟನ್ ಆಗ್ಬೇಕು ಅಂತ. ಆ ಒಂದು ಆಸೆನ ಈಡೇರೋದಕ್ಕೆ ಅಥವಾ ನಮ್ರತಾ ಅವ್ರ ಕ್ಯಾಪ್ಟನ್ ಆಗೋದಕ್ಕೆ ಪ್ರತಾಪ್ ಅವ್ರ ಕಾರಣ ಆಗಿದ್ರು. ಇದೆಲ್ಲ ಕೃತಜ್ಞತೆ ಇರಬೇಕಾದ್ರೆ ಒಂದ್ಸರ್ತಿ ಅವ್ರನ್ನ ಸೇವ್ ಮಾಡೋದ್ರಲ್ಲಿ ಏನೇ ಮಾಡಿದ್ರು ಇನ್ನೂ ಸ್ವಲ್ಪ ಕಮ್ಮಿನೇ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಖುಷಿ ಪಡೋ ವಿಚಾರ, ಸೇವ್ ಮಾಡಿದಾರಲ್ವಾ ಒಂದು ಕೃತಜ್ಞತೆ ಇಟ್ಕೊಂಡು ಅಂತ. ಇದೇ ಫಸ್ಟ್ ಟೈಮ್ ನಮ್ರತಾ ಜೆನ್ಯೂನ್ ಅಂತ ಅನ್ಸಿದ್ದು. ಪ್ರತಾಪ್ ಸೇವ್ ಆಗಿದ್ದು ಸಖತ್ ಖುಷಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನಮ್ರತಾಗೆ ಪ್ರತಾಪ್ ಅವ್ರನ್ನು ಕ್ಯಾಪ್ಟನ್ ಆಗೋಕ್ಕೆ ಸಹಾಯ ಮಾಡಿದ. ಇವತ್ತು ನಮ್ರತಾ ನಾಮಿನೇಟ್ ಆದ ಪ್ರತಾಪ್ನನ್ನ ಉಳಿಸಿದರು. ಒಳ್ಳೆಯ ನಿರ್ಧಾರ. ಥ್ಯಾಂಕ್ ಯು ನಮ್ರತಾ ಅಕ್ಕ. ಇವತ್ತು ಹೇಳ್ತಾ ಇದ್ದೀನಿ, ಪ್ರತಾಪ್ ಅಣ್ಣ ಅಭಿಮಾನಿಯಾಗಿ ನಿಮಗೆ ಮುಂದೆ ಒಳ್ಳೆ ಸಿನಿಮಾ ಹಾಗೂ ಧಾರಾವಾಹಿ ಸಿಗ್ಲಿ ಅಂತ ಮನ್ಸಾರೆ ಕೇಳ್ಕೊತೀವಿ. ಹಾಗೂ ನಮ್ಮ ಅಣ್ಣ ಪರವಾಗಿಯೂ ಆಲ್ ದ ಬೆಸ್ಟ್ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರತಾಪ್ ಅವ್ರನ್ನ ಸೇವ್ ಮಾಡಿರೋದಕ್ಕೆ ಪ್ರತಾಪ್ ಅವರ ಅಭಿಮಾನಿಗೆ ಹಾಕಿರುವಂತಹ ಮೆಸೇಜ್ ಇದು. ನಿನ್ ಮಗುಗೆ ಇಷ್ಟು ಸ್ವಾರ್ಥಿ, ನೀನು ಸಖತ್ ಗೇಮ್ ಆಡ್ತೀಯ ನಮ್ರತಾ ನೀನು ಅಂತ ಹಾಕಿದ್ದಾರೆ. ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಅದು ಯಾವುದು ನಾವು ಯಾವ್ದು ತೊಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಿಕಾಸ್ ಇಷ್ಟು ದಿನ ಅವರು ನಮ್ರತಾ ಅವರು ವಿನಯವ್ರ ಹತ್ರ ಇರ್ತಿದ್ರು, ಯಾವಾಗಲೂ ವಿನಯವ್ರ ಜೊತೆನೇ ಜಾಸ್ತಿ ಚಮಚಾಗಿರಿ ಅಂತ ಹೇಳ್ತಾ ಇತ್ತು. ಸಡನ್ ಆಗಿ ಪ್ರತಾಪ್ ಅವ್ರನ್ನ ಸೇವ್ ಮಾಡಿದಾಗ ಯಾರಿಗಾದ್ರೂ ಆ ರೀತಿ ಅನ್ಸದೆ. ಹೇ ಗುಡ್ ನಮ್ರತಾ, ಫಸ್ಟ್ ಚಮಚ ಬುದ್ಧಿ ಬಿಟ್ಟು ಒಳ್ಳೆ ಕೆಲಸ ಇದ್ದೋದನ್ನ ನೀನು ಮಾಡಿದ್ದು ಇವತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಷ್ಟು ದಿನದಲ್ಲಿ ಒಳ್ಳೆ ಕೆಲಸ ಮಾಡೋದು ಇವತ್ತು ಮಾತ್ರ ಅಂತಲೂ ಹೇಳ್ತಾ ಇದ್ದಾರೆ. ಅಂತೂ ನಮ್ರತಾ ಪ್ರತಾಪ್ ಮಾಡಿದ ಹೆಲ್ಪ್ಗೆ ರಿಟರ್ನ್ ಮಾಡಿದ್ಲು. ಇನ್ನು ನೋಡ್ಬೇಕು ಇವಳು ಬುದ್ಧಿ ಹಿಂಗೆ ಇರುತ್ತಾ ಅಂತ, ಮತ್ತೆ ಚಮಚಾಗಿರಿ ಮಾಡ್ತಾಳಾ ಇಲ್ವಾ ಅಂತ ಹಾಕಿದ್ದಾರೆ. ಸೊ ನೋಡ್ಬೇಕು ನಾವು ಮತ್ತೆ ಆ ರೀತಿಯ ನಮ್ರತಾ ಅವ್ರನ್ನ ನೋಡ್ತೀವ ಅಥವಾ ಇವಾಗ ಬದಲಾಗಿ ನಮ್ರತಾ ಅವ್ರನ್ನ ನೋಡ್ತಾ ಇರ್ತೀವ ಅಂತ. ಒಳ್ಳೆಯ ಐಡಿಯಾ ಮಾಡಿದ್ಯಾ ಬಿಡು ನಮ್ರತಾ. ಯಾಕೆಂದ್ರೆ ಜನಗಳಿಗೆ ಇಷ್ಟ ಆಗಬೇಕು, ಅದತ್ರ ಫಿನಾಲೆ ವೀಕ್ ಇದೀನಿ ಅಂತ ಅನ್ಕೊಂಡು ಆ ಕಾರ್ಡ್ ಪ್ಲೇ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು ಏನು ಅಂತ. ಆದ್ರೆ ಅಟ್ಲೀಸ್ಟ್ ಆ ಒಂದು ಕೃತಜ್ಞತೆಗಾದ್ರೂ ಸೇವ್ ಮಾಡಿದ್ರಲ್ಲ ಅನ್ನೋದೇ ಒಂದು ಖುಷಿ ವಿಚಾರ. ಈಗ ಗೊತ್ತಾಗುತ್ತೆ ಜನಗಳ ಮನಸ್ಥಿತಿ. ಪ್ರತಾಪ್ಗೆ ಒಂದು ಹೆಲ್ಪ್ ಮಾಡಿದ ತಕ್ಷಣ ಅವಳು ಪ್ರತಾಪ್ ಕಡೆ ಅಂತ ತಿಳ್ಕೊಬೇಡಿ. ಅವಳು ಯಾವತ್ತಿದ್ರು ವಿನಯ್ ಗ್ಯಾಂಗ್ ಸೇರೋದು. ಗುಡ್ ನಮ್ರತಾ, ಸಖತ್ ಮೈಂಡ್ ಗೇಮ್ ಮಾಡ್ತೀಯಾ ಅಂತ ಹಾಕಿದ್ದಾರೆ. ನಮ್ರತಾ ಮಾಡಿರೋ ಕೆಲಸ ಹೊಗಳ್ಬೇಕಾಗಿರೋದೆ, ಆದ್ರೆ ಇದು ಎಲ್ಲೋ ಸ್ಟ್ರಾಟಜಿ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಇಷ್ಟಾದ್ರೂ ಕೃತಜ್ಞತೆ ಇಟ್ಕೊಂಡಿದ್ಯಲ್ಲ, ಇಲ್ಲ ಅಂದ್ರೆ ನಿನ್ ಮನುಷ್ಯಳಾಗಿರೋದಕ್ಕೆ ಲಾಯಕ್ಕಿರ್ಲಿಲ್ಲ. ತುಂಬ ಕಮೆಂಟ್ಸ್ಗಳನ್ನ ಹೇಳಿರೋ ಪ್ರಕಾರ ಪಾಸಿಟಿವ್ ನೆಗೆಟಿವ್ ಎರಡು ಬಂದಿದೆ. ಆದರೆ ಒಂದು ನಮ್ರತಾ ಅವ್ರು ಈ ರೀತಿಯ ಒಂದು ಫೇಸ್ ಇದೆ. ಅಂದರೆ ಎಲ್ಲರದ್ದು ಚೆನ್ನಾಗಿ ಮಿಂಗಲ್ ಆಗಿ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ ವಾಪಸ್ ನಾವು ಮರು ಹೆಲ್ಪ್ ಅಥವಾ ನಮ್ಮ ಕಡೆಯಿಂದ ಕೃತಜ್ಞತೆಯನ್ನು ಸಲ್ಲಿಸೋದಾಗಿರಲಿ, ಇದೆಲ್ಲ ಮಾಡಿದಾಗ ತಂಡವನ್ನು ಬಿಟ್ಟು ಇಂಡಿವಿಜುವಲ್ ಆಗಿ ಆಡಿದಾಗ ತುಂಬ ಜನಕ್ಕೆ ಇಷ್ಟ ಆಗ್ತಾರೆ. ಇದೇ ರೀತಿ ಆಟ ಆಡ್ಕೊಂಡು ಮುಂಚೆನೇ ಆಡ್ಕೊಂಬಂದ್ಬಿಟ್ಟಿದ್ರೆ ಟಾಪ್ 5 ಅಲ್ಲಿ ಫಿಕ್ಸ್ ನೇಮ್ ಅಂತ ಏನು ಹೇಳ್ತೀವಿ ಹಾಗೆ ನಮ್ರತಾ ಅವ್ರು ಕಾಣ್ತಾ ಇದ್ರು. ನಿಮ್ಗೇನು ಅನ್ಸುತ್ತೆ ನಮ್ರತಾ ಅವರ ಈ ಒಂದು ನಡೆ ಅಥವಾ ನಮ್ರತಾ ಅವರು ಪ್ರತಾಪ್ ಅವ್ರನ್ನ ಸೇವ್ ಮಾಡಿರೋದಾಗಿರಲಿ ನಾಮಿನೇಷನಿಂದ ಕೃತಜ್ಞತೆ ಇಟ್ಕೊಂಡು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಆ್ಯಂಡ್ ಬಿಗ್ ಬಾಸ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.